ಸ್ನೇಹಿತರೆ, ಟೈಮ್ಲೈನ್ ಟೇಲ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಅದೊಂದು ಕರಾಳ ದಿನ. ಆ ಭೀಕರ ಘಟನೆ ನಡೆದು ಇಂದಿಗೆ 32 ವರ್ಷಗಳು ಕಳೆದಿವೆ. ಶಂಕರ್ ನಾಗ್ ಅವರ ಸಾವಿನ ಬಳಿಕ ಕನ್ನಡ ಚಿತ್ರರಂಗಕ್ಕೆ ಅಂಥದ್ದೇ ಶಾಕ್ ನೀಡಿದ ವಿಷಯ ಅಂದರೆ ಅದು ಆ ಪ್ರತಿಭಾನ್ವಿತ ನಟನ ಸಾವು. ಶಂಕರ್ ನಾಗ್ ಅವರ ಸಾವಿನ ಮಾದರಿಯಲ್ಲೇ ಆ ನಟ ಕೂಡ ಸಾವನ್ನಪ್ಪಿದ್ರು. 1994ರಲ್ಲಿ ಜರುಗಿದ ಈ ಘೋರ ದುರಂತದಲ್ಲಿ ಸಾವನ್ನಪ್ಪಿದ ಆ ನಟ ಬೇರಿನ್ಯಾರೂ ಅಲ್ಲ, ಕನ್ನಡದ ಪ್ರತಿಭಾನ್ವಿತ ಹಾಗೂ ಉದಯೋನ್ಮುಖ ನಟ ಸುನಿಲ್. ಸುನಿಲ್ ಕನ್ನಡ ಚಿತ್ರರಂಗ ಕಂಡಂಥ ಸುಹೃದ್ರೂಪಿ ಹಾಗೂ ಪ್ರತಿಭಾವಂತ ನಟರಲ್ಲಿ ಒಬ್ಬರಾಗಿದ್ದರು. ಕೆಲವೇ ಸಮಯದಲ್ಲಿ ಬಹುಬೇಗ ಯಶಸ್ಸಿನ ಉತ್ತುಂಗಕ್ಕೇರಿದ ನಟನ ಸಾವು ಚಿತ್ರೋದ್ಯಮವನ್ನು ಬೆಚ್ಚಿ ಬೀಳಿಸಿತ್ತು. ಆಗಷ್ಟೇ ನಟ ಶಂಕರ್ ನಾಗ್ ಅವರ ಅಗಲಿಕೆಯಿಂದ ಚೇತರಿಸಿಕೊಳ್ತಾ ಇದ್ದ ಚಿತ್ರರಂಗ ಸುನೀಲ್ ಅವರ ಸಾವಿನ ನಂತರ ತನ್ನ ಇನ್ನೊಬ್ಬ ಟ್ಯಾಲೆಂಟೆಡ್ ನಟನನ್ನು ಕಳೆದುಕೊಂಡು ಮಂಕಾಗಿ ಹೋಯಿತು. 5 ವರ್ಷಗಳಲ್ಲಿ 30ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ ಸುನಿಲ್ ಕನ್ನಡ ಮಾತ್ರವಲ್ಲದೆ ತೆಲುಗು ಹಾಗೂ ತಮಿಳಿನಲ್ಲೂ ತಮ್ಮ ಸಿನಿಪಯಣವನ್ನು ಆಗಷ್ಟೇ ಆರಂಭಿಸಿದ್ರು. ಆಗಿನ ಕಾಲದ ಸೂಪರ್ ಸ್ಟಾರ್ ನಟರುಗಳಲ್ಲಿ ಇವರೂ ಸಹ ಒಬ್ಬರಾಗಿದ್ದರು. ಆದರೆ ವಿಧಿ ಅವರ ಜೀವನದಲ್ಲಿ ಬೇರೆಯದ್ದೇ ಆಟವನ್ನು ಆಡಿಬಿಡ್ತು. ನಟ ಸುನಿಲ್ ತಮ್ಮ ಯಶಸ್ಸಿನ ಉತ್ತುಂಗದಲ್ಲಿರಬೇಕಾದ್ರೆ ಇಹಲೋಕದ ಯಾತ್ರೆಯನ್ನು ಮುಗಿಸಿ ಹೊರಟು ಬಿಟ್ರು. ಮೂಲತಃ ಉಡುಪಿಯವರಾದ ಸುನಿಲ್ ಅಲ್ಲಿನ ಎಡತಾಡಿ ಎನ್ನುವಲ್ಲಿ 1964ರ ಏಪ್ರಿಲ್ 1ನೇ ತಾರೀಕಿನಂದು ಜನಿಸ್ತಾರೆ. ಸುನಿಲ್ರ ಮೊದಲ ಹೆಸರು ರಾಮಕೃಷ್ಣ. ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಇವರು ಹುಟ್ಟೂರಿನಲ್ಲಿಯೇ ಮುಗಿಸ್ತಾರೆ. ಇಂಜಿನಿಯರಿಂಗ್ ಆಗಿ ಇವರು RV ಕಾಲೇಜಿಗೆ ಜಾಯಿನ್ ಆಗ್ತಾರೆ. ಅಲ್ಲೇ ಅಭ್ಯಾಸ ಮಾಡ್ತಾ ಇರುವಾಗ ಒಂದು ಮ್ಯಾಗಝಿನ್ನಲ್ಲಿ ಸುನಿಲ್ರ ಭಾವಚಿತ್ರ ಪ್ರಸಾರವಾಗುತ್ತೆ. ಆ ಭಾವಚಿತ್ರ ಹೇಗೋ ಕೆಲ ನಿರ್ದೇಶಕರು ನಿರ್ಮಾಪಕರ ಕೈಗೆ ಸಿಗುತ್ತೆ. ಆಗ ಅವರು ಇಂತಹ ಸುರದ್ರೂಪಿ ಯುವಕನಿಗೆ ನಟನೆಯ ಅವಕಾಶ ನೀಡಿದರೆ ಹೇಗೆ ಅಂತ ಯೋಚಿಸ್ತಾರೆ. ಹೀಗೆ ಎಲ್ಲೋ ಇದ್ದ ನಟ ಸುನಿಲ್ ಕನ್ನಡ ಚಿತ್ರರಂಗಕ್ಕೆ ಪರಿಚಯವಾಗ್ತಾರೆ. ಅದು 1989ರ ಸಮಯ. ಸುನಿಲ್ರಿಗೆ ನಾದಸುರಭಿ ಮತ್ತು ಬಿಸಿ ರಕ್ತ ಅನ್ನೋ ಚಿತ್ರಗಳಲ್ಲಿ ಅವಕಾಶ ಸಿಗುತ್ತೆ. ಬಿಸಿ ರಕ್ತ ಚಿತ್ರ ಅವರಿಗೆ ಸ್ವಲ್ಪ ಮಟ್ಟಿನ ಯಶಸ್ಸನ್ನು ತಂದುಕೊಡುತ್ತೆ. ಹೀಗಾಗಿ ಇಂಜಿನಿಯರಿಂಗನ್ನು ಅರ್ಧಕ್ಕೆ ನಿಲ್ಲಿಸಿ ಪೂರ್ತಿಯಾಗಿ ನಟನೆಯ ಕಡೆಗೆ ವಾಲ್ತಾರೆ ಸುನಿಲ್. ಅವರು ಪೂರ್ಣ ಪ್ರಮಾಣದ ನಾಯಕನಾಗಿ ನಟಿಸಿದ ಚಿತ್ರ ಶ್ರುತಿ. ದ್ವಾರ್ಕೀಶ್ ಅವರ ಬ್ಯಾನರ್ನಲ್ಲಿ ತಯಾರಾದ ಈ ಚಿತ್ರ 1990ರಲ್ಲಿ ಬಿಡುಗಡೆಯಾಯಿತು. ಇದು ಸುನಿಲ್ರ 3ನೇ ಚಿತ್ರವಾಗಿದ್ದರೂ ಅವರು ನಾಯಕ ನಟನಾಗಿ ಅಭಿನಯಿಸಿದ ಮೊದಲ ಚಿತ್ರವಾಗಿತ್ತು. ಹಾಗೂ ಈ ಚಿತ್ರ ಭರ್ಜರಿ ಯಶಸ್ಸನ್ನು ಗಳಿಸಿತ್ತು. ಈ ಚಿತ್ರ ಸುನಿಲ್ ಅವರ ಕರಿಯರ್ಗೆ ಬೆಂಚ್ ಮಾರ್ಕ್ ಚಿತ್ರವಾಗಿತ್ತು. ಮುಂದೆ ನಟಿ ಮಾಲಾಶ್ರೀ ಜೊತೆ ಸುನಿಲ್ ಅವರು ತವರು ಮನೆಯ ಉಡುಗೊರೆ ಅನ್ನೋ ಚಿತ್ರದಲ್ಲಿ ನಟಿಸ್ತಾರೆ. ಉತ್ತಮ ಕಥೆಯನ್ನು ಹೊಂದಿದ ಈ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಉತ್ತಮ ಕಲೆಕ್ಷನ್ ಮಾಡ್ತು. ಕನ್ನಡ ಚಿತ್ರರಂಗದಲ್ಲಿ ಅನೇಕ ಜನಪ್ರಿಯ ನಾಯಕ ನಾಯಕಿಯರ ಜೋಡಿಗಳು ಬಂದು ಹೋಗಿವೆ. ಹಾಗೆಯೇ 90ರ ದಶಕದ ಜನಪ್ರಿಯ ಜೋಡಿಗಳು ಅಂದರೆ ಅದು ಸುನಿಲ್ ಹಾಗೂ ಮಾಲಾಶ್ರೀ ಅವರದ್ದು. ಸುನಿಲ್ ನಟಿಸಿದ 30ಕ್ಕೂ ಹೆಚ್ಚಿನ ಚಿತ್ರಗಳಲ್ಲಿ ಅರ್ಧಕ್ಕೂ ಹೆಚ್ಚಿನ ಚಿತ್ರಗಳನ್ನು ಮಾಲಾಶ್ರೀ ಅವರೊಂದಿಗೆ ನಟಿಸಿದ್ರು. 1992ರಲ್ಲಿ ಇವರಿಬ್ಬರು ನಟಿಸಿದ ಅನೇಕ ಚಿತ್ರಗಳು ತೆರೆಗೆ ಬಂದವು. ಅವೆಲ್ಲವೂ ಸೂಪರ್ ಹಿಟ್ ಚಿತ್ರಗಳೇ ಆಗಿದ್ದವು. ಬೆಳ್ಳಿ ಕಾಲುಂಗರ ಅನ್ನೋ ಚಿತ್ರ ಆಗಿನ ಎಲ್ಲ ದಾಖಲೆಗಳನ್ನು ಮುರಿದು ಹೊಸ ಇತಿಹಾಸವನ್ನೇ ಸೃಷ್ಟಿಸಿತ್ತು. ಸುನಿಲ್ ಇಲ್ಲದೆ ಮಾಲಾಶ್ರೀ ನಟಿಸೋದೇ ಇಲ್ಲ, ಮಾಲಾಶ್ರೀ ಇಲ್ಲದೆ ಸುನಿಲ್ ಸಿನಿಮಾ ಒಪ್ಪೋದೇ ಇಲ್ಲ ಅನ್ನೋ ಮಟ್ಟಿಗೆ ಈ ಜೋಡಿ ಜನಪ್ರಿಯವಾಗಿತ್ತು. ಅನೇಕಾರು ಚಿತ್ರಗಳಲ್ಲಿ ಒಟ್ಟಿಗೆ ನಟಿಸ್ತಾ ಇದ್ದಿದ್ದರಿಂದ ಸಹಜವಾಗಿ ಈ ಇಬ್ಬರು ತುಂಬ ಸಮಯವನ್ನು ಒಟ್ಟಿಗೆ ಕಳೀತಾ ಇದ್ರು. ಹೀಗಾಗಿ ಈ ಇಬ್ಬರು ಪ್ರೀತಿಸ್ತಾ ಇದ್ದಾರೆ, ಮುಂದೆ ಮದುವೆ ಸಹ ಆಗಲಿದ್ದಾರೆ ಅನ್ನೋ ಊಹಾಪೋಹಗಳಿಗೆ ಕಡಿಮೆ ಏನೂ ಇರಲಿಲ್ಲ. ಹೀಗೆ ಇನ್ನೇನು ಈ ಇಬ್ಬರು ಸಿಹಿ ಸುದ್ದಿಯನ್ನು ನೀಡ್ತಾರೆ ಅಂತ ಇಡೀ ರಾಜ್ಯವೇ ಕಾಯ್ತಾ ಇರೋ ಸಮಯ ಅದಾಗಿತ್ತು. ಆದರೆ ಸಿಹಿ ಸುದ್ದಿ ನೀಡುವ ಬದಲು ಸುನಿಲ್ ಅವರು ತಮ್ಮ ಅಭಿಮಾನಿಗಳಿಗೆ ಎಂದೂ ಮರೆಯಲಾಗದ ಶಾಕನ್ನು ನೀಡಿದ್ರು. 1994ರ ಜುಲೈ 23ನೇ ತಾರೀಕು ದಿನವಿಡೀ ಶೂಟಿಂಗ್ನಲ್ಲಿದ್ದ ಸುನಿಲ್ ತುಂಬ ದಣಿದಿದ್ರು. ಆ ರಾತ್ರಿ ಮಾಲಾಶ್ರೀ ಅವರಿಗೆ ಕಾಲ್ ಮಾಡಿದ ಸುನಿಲ್ ಬೆಳಗಾವಿಯ ಚಿಕ್ಕೋಡಿ ಬಳಿ ನಡೆಯುವ ರಸಮಂಜರಿ ಕಾರ್ಯಕ್ರಮಕ್ಕೆ ಹೋಗಿ ಬರೋಣ ಅಂತ ಹೇಳ್ತಾರೆ. ಇತ್ತ ಮಾಲಾಶ್ರೀ ಅವರು ಒಪ್ಪಿ ಸುನಿಲ್ ಅವರ ಕಾರಿನಲ್ಲಿಯೇ ಹೊರಡುತ್ತಾರೆ. ಸುನಿಲ್ ಆ ಕಾರ್ಯಕ್ರಮದ ಮುಖ್ಯ ಅತಿಥಿ ಕೂಡ ಆಗಿದ್ರು. ಅಂದು ಚಿಕ್ಕೋಡಿಗೆ ಬಂದು ಇಳಿದ ಸುನಿಲ್ ಹಾಗೂ ಮಾಲಾಶ್ರೀ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರು. ಆ ಕಾರ್ಯಕ್ರಮ ಮುಗಿಯೋ ಸಮಯಕ್ಕೆ ಬೆಳಿಗ್ಗೆ 3 ಗಂಟೆಯಾಗಿತ್ತು. ಅತೀವವಾಗಿ ಸುಸ್ತಾಗಿದ್ದ ಸುನಿಲ್ ಇಂದು ಇಲ್ಲಿಯೇ ಇದ್ದು ಬೆಳಿಗ್ಗೆ ಎದ್ದು ಹೊರಡೋಣ ಅಂತ ಹೇಳಿದರು.
ಆದರೆ ಕಾರ್ ಡ್ರೈವರ್ ಕೃಷ್ಣ ಎನ್ನುವರು ಒಪ್ಪಲಿಲ್ಲ. ನಾಳೆ ನನ್ನ ಮಗನ ಬರ್ತ್ಡೇ ಇದೆ, ನಾನು ಹೋಗಲೇಬೇಕು ಅಂತ ಹೇಳಿದರು. ಹಾಗಾಗಿ ಸುನಿಲ್ ಹಾಗೂ ಮಾಲಾಶ್ರೀ ಅವರು ಡ್ರೈವರ್ ಅವರ ಮಾತಿಗೆ ಒಪ್ಪಿಕೊಂಡ್ರು. ಇದು 1994ರ ಜುಲೈ 24ರ ಬೆಳಗ್ಗಿನ 5 ಗಂಟೆಯ ಸಮಯ. ಆಗ ಕಾರು ಚಿತ್ರದುರ್ಗದ ಹೈವೇ ಬಳಿ ಚಲಿಸ್ತಾ ಇತ್ತು. ಬೆಳಗಿನ ಮಂಜಿನ ಕಾರಣದಿಂದಲೋ ಇಲ್ಲ ನಿದ್ರೆಯ ಮಂಪರಿನಿಂದಲೋ ಎದುರಿಗೆ ಬಂದ ಟ್ರಕ್ ಅವರಿಗೆ ಕಾಣಲೇ ಇಲ್ಲ. ಹಿಡಿತ ತಪ್ಪಿದ ಕಾರು ನೇರ ಟ್ರಕ್ಗೆ ಡಿಕ್ಕಿ ಹೊಡಿತು. ಗುದ್ದಿದ ರಭಸಕ್ಕೆ ಚಾಲಕ ಸ್ಪಾಟ್ ಔಟ್ ಆಗಿದ್ದ. ಮುಂದೆ ಇದ್ದ ಸುನಿಲ್ಗೆ ಗಂಭೀರವಾಗಿ ಪೆಟ್ಟಾಗಿದ್ದವು. ಹಿಂದೆ ಇದ್ದ ಮಾಲಾಶ್ರೀ ಹಾಗೂ ಸುನಿಲ್ ಸಹೋದರರಿಗೂ ಪೆಟ್ಟಾಗಿತ್ತು. ಎಲ್ಲರನ್ನೂ ಚಿತ್ರದುರ್ಗದ ಸ್ಥಳೀಯ ಆಸ್ಪತ್ರೆಗೆ ಸಾಗಿಸಲಾಯಿತು. ಅಲ್ಲಿ ಮಾಲಾಶ್ರೀ ಹಾಗೂ ಸುನಿಲ್ ಸಹೋದರರು ಅಪಾಯದಿಂದ ಪಾರಾದರು. ಆದರೆ ಸುನಿಲ್ 1 ಗಂಟೆಗಳ ಕಾಲ ಸಾವು ಬದುಕಿನ ನಡುವೆ ಹೋರಾಡಿ ಕೊನೆಗೆ ಇಹಲೋಕವನ್ನು ತ್ಯಜಿಸಿದ್ರು. ಬಹುಶಃ ಅವರ ಮಾತಿನಂತೆ ಆ ರಾತ್ರಿ ಅಲ್ಲೇ ಉಳಿದುಕೊಂಡಿದ್ರೆ ಈ ಅಪಘಾತ ಸಂಭವಿಸ್ತಾನೆ ಇರಲಿಲ್ವೇನೋ. ಸುನಿಲ್ರ ಅಂತ್ಯ ಈ ರೀತಿ ನಡೆಯುತ್ತೆ ಅಂತ ಯಾರೂ ಕೂಡ ಊಹಿಸಿರಲಿಲ್ಲ. ಅರಳುತ್ತಿದ್ದ ಪ್ರತಿಭೆಯೊಂದು ತನ್ನ 30ನೇ ವಯಸ್ಸಿಗೆ ವಿಧಿಯ ಆಟಕ್ಕೆ ಮುದುಡಿ ಹೋಯಿತು. ಈಗ ಅವರು ನೆನಪು ಮಾತ್ರ. ಅವನು ನಟಿಸಿದ ಚಿತ್ರಗಳೇ ಇಂದಿಗೂ ಅವರ ನೆನಪನ್ನು ನಮ್ಮೊಂದಿಗೆ ಇರಿಸಿವೆ. ಇದಿಷ್ಟು ಸುನಿಲ್ ಎಂಬ ದುರಂತ ನಾಯಕನ ಕತೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ.